ಲಂಚಾವತಾರ, ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಕಾಕಿ, ಖಾದಿ, ಕಾವಿ. ಚಿತ್ರರಂಗದಲ್ಲಿ ಒಂದು ಕಾಲು, ರಂಗಭೂಮಿ ಮೇಲೆ ಒಂದು ಕಾಲು ಇಟ್ಕೊಂಡು ಹೋದ್ರೆ ಎಲ್ಲಿಗೂ ಮುಟ್ಟಲ್ಲ. ಚಿತ್ರರಂಗ ನಂಬುತ್ತೀಯಾ? ನಂಬಿಟ್ಟು ಹೊಟ್ಟೋಗು. ಪುಟ್ಟಣ ಕಣಗಾಲ್ ಅವರು ಬೇರೆ 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 ಏನೇನೋ ಮಾಡಿದ್ರು ಕೆಲ್ಸಗಳು. ಒಂದು ಮೆಕ್ಯಾನಿಕ್ ಆದ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಯಾವ್ದೋ ಗರಾಜ್ ಮಾಡಿದ್ರು, ಏನೇನೋ ಹೊಸ ಹೊಸ ಜೀವನದ ಪರಿಯನ್ನ ಏನೇನೋ ಕಾಣ್ಕೋತಿದ್ರು. ಪಂತುಲೂರನ್ನ ಬಿಡಕ್ ಸಿದ್ಧವಾಗಿ ರಂಗಭೂಮಿಗೆ ಬರಕ್ ಹೊರಟರು. ಯಾರ ಒಬ್ಬನ್ನ ಗಟ್ಟಿಯಾಗಿ ಕೆಲಸ ಮಾಡುವಂತ ಒಬ್ಬನ ನಿರ್ದೇಶಕನ ಜಾಗಕ್ಕೆ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ಗೆ ಕರ್ಕೊಂಬಂದ್ ಬಿಡು ನೀನು. ನಮ್ಮ ತಂದೆ ತಕ್ಷಣ ಪುಟ್ಟಣ್ಣವ್ರ ಹೆಸರನ್ನ ಹೇಳಿದ್ರು. ಈ ಪ್ರಭಾಕರ್ ಶಾಸ್ತ್ರಿಗಳು, ಪುಟ್ಟಣ್ಣವರು, ವಿಜಯ ನರಸಿಂಹ, ಯೋಗ ನರಸಿಂಹ, ಮಾಸ್ಟರ್ ಹಿರಣ್ಣಯ್ಯ ಸ್ವತಂತ್ರ ಬಂದು ಹೊಸ್ತರಲ್ಲಿಯೇ ಈ ಥಾಟ್ ಅವ್ರಿಗೆ ಹೇಗ್ ಬಂತು? ಲಂಚ ಹೀಗ್ ಮುಂದೆ ಆಗಬಹುದು. ಇವತ್ತಿನ ಕಾಲದ ಈ ಸ್ಥಿತಿಯನ್ನ, ಈ ಕಾಲಘಟ್ಟವನ್ನ ಅವತ್ತಿನ ದಿನ ಕಲ್ಪನೆ ಮಾಡ್ಕೊಂಡ್ರ? 1952-53 ಇಸ್ವಿ ಪಂತುಲೂರ್ ಹತ್ರ ಹೋಗಿ ನಮ್ಮ ತಂದೆ ಸೇರ್ಕೊಂಡ್ರು. ನಾನು ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹಿರಣ್ಣಯ್ಯ ಮಿತ್ರಮಂಡಳಿಯನ್ನ ನಡೆಸೋಕಾಗದೆ ಸೋತಿದ್ರು ನಮ್ಮ ತಂದೆ. ಮೊದಲನೆಯವರು ಭಾಸ್ಕರ್ ಪಂತುಲು ಅಂತ, ಬಳ್ಳಾರಿಯಲ್ಲಿ ಇದ್ದಂತಹ ವಸಿಷ್ಠ ವಾಮದೇವರು ಅಂತ ಕರಿತೀವಿ ಅವ್ರನ್ನ. ಗೃಹಸ್ಥಾಶ್ರಮದಲ್ಲಿ ಇದ್ದಂತಹ ಸನ್ಯಾಸಿ ಅಂತ ಕರಿಬಹುದು. ಈ ಕಡೆ ಪೆಟ್ಟೆನಾನ್ಕಾದ ತೆಲುಗುಲಿ ಇಲ್ಲಿಟ್ಟಿದ್ದೀರಲ್ಲೇ ನೈವೇದ್ಯಕ್ಕೆ ಬಾ ಅನ್ನೋರಂತೆ. ಅವ್ರಿಗೆ ತಾಯಿ ಬಂದಿದ್ದು ಗೋಚರಿಸಿದ. ಜನಗಳಲ್ಲಿ ಒಂದು ರೀತಿಯಲ್ಲಿ ಆಕ್ಸೆಪ್ಟೆನ್ಸ್ ಬರಕ್ ಶುರುವಾಯಿತು. ಆ ಆಕ್ಸೆಪ್ಟೆನ್ಸ್ ನ ಲೀಡೆ ಲಂಚಾವತಾರ. ಲಂಚಾವತಾರ, ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಕಾಕಿ, ಖಾದಿ, ಕಾವಿ, ಈ ಮೂರೂ ಬಟ್ಟೆಗಳಲ್ಲಿ ನಡೆಯುವಂತಹ ಭ್ರಷ್ಟತೆ, ದುಷ್ಟತನ, ಸಮಾಜಕ್ಕೆ ಆಗುತ್ತಿರುವ ತಪ್ಪುಗಳದರಿಂದ ಇದೆಲ್ಲದರ ಬಗ್ಗೆ ಮಾಡ್ತಾ ಹೋದ್ರು. ಚಿತ್ರರಂಗದ ನಂಟು ಬಿಡ್ಲಿಲ್ಲ. ಆದ್ರೆ ಚಿತ್ರರಂಗ ಇವ್ರನ್ನ ತುಂಬಾ ಸಲ ಕರೆದ್ರು, ಇವ್ರು ಹೋಗ್ಲಿಲ್ಲ ಅಲ್ಲಿ. ಅದಕ್ಕೆ ಕಾರಣ ಒಂದು, ನಾನು ರಂಗಭೂಮಿಯಲ್ಲಿ ಮೆರಿತಾ ಇದ್ದೀನಿ, ನನ್ಗೆ ಹಂಗಿದೆ, ಈ ತರದ್ದು ಯಾವುದೋ ಅವ್ರಿಗೆ ಇತ್ತಿಲ್ಲ. ಹೋದ್ರೆ ರಂಗಭೂಮಿಯಲ್ಲಿ ನನ್ನ ಅಂದ್ರೆ ಅವತ್ತು ಹಿರಣ್ಯ ಮಿತ್ರ ಮಂಡಳಿ ನಡೀತಾ ಇತ್ತು, ಇವರಿಂದ ಬಿಟ್ಬಿಟ್ಟು ಹೋಗ್ಬೇಕು ಅಲ್ಲಿಗೆ. ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳೋರು, 2 ದೋಣಿಯಲ್ಲಿ 2 ಕಾಲಿಟ್ಕೊಂಡು ಸಾಗಬಾರದು, ಒಂದೇ ಒಂದು ದೋಣಿಯಲ್ಲಿ 2 ಕಾಲಿಟ್ಕೊಂಡು ಹೋಗು. ಆ ದೋಣಿ ಯಾವ್ದಾರು ಆಗಲಿ, ಒಂದು ರಂಗಭೂಮಿ ಒಂದು ದೋಣಿ, ಚಿತ್ರರಂಗ ಬೇರೆ ದೋಣಿ. ದಡ ಮುಟ್ಟಬೇಕು, ದಡ ಸೇರಬೇಕು, ನಿನ್ನ ಭ್ರಮೆ, ನಿನ್ನ ಆಸೆ. ಇದಕ್ಕೆ ನೀನು ಚಿತ್ರರಂಗದಲ್ಲಿ ಒಂದು ಕಾಲು, ರಂಗಭೂಮಿ ಮೇಲೆ ಒಂದು ಕಾಲು ಇಟ್ಕೊಂಡು ಹೋದ್ರೆ ಎಲ್ಲಿಗೂ ಮುಟ್ಟಲ್ಲ. ಚಿತ್ರರಂಗ ನಂಬುತ್ತೀಯಾ? ನಂಬಿಟ್ಟು ಹೊಟ್ಟೋಗು. ರಂಗಭೂಮಿ ನಂಬುತ್ತೀಯಾ? ನಂಬಿಟ್ಟು ಹೊಟ್ಟೋಗು ಅಂದಿದ್ರು. ಹಾಗಾಗಿ ಇವರು ರಂಗಭೂಮಿಯಲ್ಲಿ ಸ್ಥಿರವಾಗಿ ಉಳಿದ್ರು. ಅನೇಕ ಜನ ಸ್ನೇಹಿತರುಗಳು ಸಿಗೋರು. ಅಂದ್ರೆ ಈ ಸ್ನೇಹಿತ ವರ್ಗ ಹೇಗಾಯ್ತು ಇವ್ರಿಗೆ ಅನ್ನಕ್ಕೆ ಅಂದ್ರೆ, ಆ 3-4 ವರ್ಷಗಳ ಕಾಲ ಏನು ಇವರು ಪಂತುಲೂರ ಜೊತೆ ಕೆಲಸ ಮಾಡಿದ್ರು, ಅವಾಗ ಹುಟ್ಟಿದಂತಹ ಕೆಲವರಿದ್ರು. ನಂತರದಲ್ಲಿ ಅವರೆಲ್ಲ ಬೆಳೀತಾ ಹೋದ್ರಲ್ಲ ಚಿತ್ರರಂಗದಲ್ಲಿ, ಅವ್ರುಗಳು. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು. ಅಷ್ಟೊತ್ತಿಗೆ ಪುಟ್ಟಣ್ಣ ಕಣಗಾಲ್ ಅವರು, ಪ್ರಭಾಕರ್ ಶಾಸ್ತ್ರಿಗಳು, ನಮ್ಮಪ್ಪ, ಇವರೆಲ್ಲರೂ ಒಟ್ಟಿಗೆ ಬೆಳೆದವರು ಮೈಸೂರಲ್ಲಿದ್ದಾಗ. ಅವರು ಪುಟ್ಟಣ್ಣ ಕಣಗಾಲ್ ಅವರು ಬೇರೆ 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 ಏನೇನೋ ಮಾಡಿದ್ರು ಕೆಲ್ಸಗಳು. ಒಂದು ಮೆಕ್ಯಾನಿಕ್ ಆದ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಯಾವ್ದೋ ಗರಾಜ್ ಮಾಡಿದ್ರು, ಏನೇನೋ ಹೊಸ ಹೊಸ ಜೀವನದ ಪರಿಯನ್ನ ಏನೇನೋ ಕಾಣ್ಕೋತಿದ್ರು. ಜೊತೆಗೆ ಆಸಕ್ತಿ ನಿರ್ದೇಶನದಲ್ಲಿತ್ತು. ಪುಚ್ಚಿ ಕಣ್ಣು ಅಂತ ಒಂದು ಪಿಕ್ಚರ್ನ ಮಲಯಾಳದಲ್ಲಿ ಮಾಡಿದ್ರು. ಪೂಚಿ ಕಣ್ಣು ಅಂತಲೋ ಪುಚ್ಚಿ ಕಣ್ಣು ಅಂತಲೋ ಕರೀತಾರೆ ಅದನ್ನೇ. ಅಂದ್ರೆ ಬೆಕ್ಕಿನ ಕಣ್ಣು ಅಂತ ನಮ್ಮ ತ್ರಿವೇಣಿ ಅವರ ಕಾದಂಬರಿ ಅಂತ ಕಾಣತ್ತದು. ಪಿಕ್ಚರ್ನ ಮಲಯಾಳದಲ್ಲಿ ತೆಗೆದಿದ್ರು, ಅವರು ನಿರ್ದೇಶನ ಮಾಡಿದ್ರು. ಅದು ಸಕ್ಸಸ್ಫುಲ್ ಆಗಿ ನಡೆದಿತ್ತು. ಅದು ಅವ್ರನ್ನ ಒಂದು ನಿರ್ದೇಶಕರ ಸ್ಥಾನಕ್ಕೆ ಸ್ವಲ್ಪ ಪ್ರಯತ್ನಕ್ಕೆ ಬಿಟ್ಟಿತ್ತು ದಾರಿ. ನಮ್ಮ ಅಪ್ಪ ಯಾವಾಗ ಪಂತುಲೂರನ್ನ ಬಿಡಕ್ ಸಿದ್ಧವಾಗಿ ರಂಗಭೂಮಿಗೆ ಬರಕ್ ಹೊರಟರು, ಅವಾಗ ನನಗೆ ಯಾರ ಒಬ್ಬನ್ನ ಗಟ್ಟಿಯಾಗಿ ಕೆಲಸ ಮಾಡುವಂತ ಒಬ್ಬನ ನಿರ್ದೇಶಕನ ಜಾಗಕ್ಕೆ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ಗೆ ಕರ್ಕೊಂಬಂದ್ ಬಿಡು ನೀನು, ಐ ವಾಂಟ್ ಸಂಬಡಿ. ನಮ್ಮ ತಂದೆ ತಕ್ಷಣ ಪುಟ್ಟಣ್ಣವ್ರ ಹೆಸರನ್ನ ಹೇಳಿದ್ರು. ಪುಟ್ಟಣ್ಣವರು ಪ್ರಭಾಕರ್ ಶಾಸ್ತ್ರಿಗಳು ಅಂತೆಲ್ಲ ಹೇಳಿದ್ನಾನೆ. ವಿಜಯ ನರಸಿಂಹ,
ವಿಜಯ ನರಸಿಂಹ ಕನ್ನಡದ ಚಿತ್ರರಂಗದ ಹಿರಿಯ ಸಾಹಿತಿಗಳು, ಪ್ರಭಾಕರ್ ಶಾಸ್ತ್ರಿಗಳು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಪುಟ್ಟಣ್ಣವರ ಹಿರಿಯ ಅಣ್ಣ. ಜೊತೆಗೆ ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದಂತ ಸಾಹಿತಿಗಳಲ್ಲಿ ತುಂಬಾ ದೊಡ್ಡ ಚಿತ್ರಕಥೆ ಹಾಡುಗಳು, ಸಾಕ್ಷಾತ್ಕಾರದ ಹಾಡುಗಳನ್ನ ನೀವು ನೆನಪು ಮಾಡ್ಕೊಂಡ್ರೆ ಅಷ್ಟು ಬರೆದಿದ್ದವ್ರೆ. ಗೆಜ್ಜೆ ಪೂಜೆಯ ಸಂಪೂರ್ಣ ಹಾಡುಗಳು ಬರೆದವ್ರೆ. ಪುಟ್ಟಣ್ಣವ್ರು ಯಾವ ಪಿಕ್ಚರ್ ಅನ್ನ ತೆಗೆದಿದ್ದಾರೆ ಅದರಲ್ಲೆಲ್ಲ ಸಾಹಿತ್ಯ ಅದಲ್ಲದೆ ಬೇರೆನೂ ಬರೆದ್ರು. ಎಲ್ಲದನ್ನು ಅದ್ವಿತೀಯವಾದಂತ ಸಾಹಿತ್ಯ ರಚನೆಯನ್ನ ಮಾಡಿದಂಥವ್ರು, ಡೈಲಾಗ್ಸ್ ಬರೀತಿದ್ದವರು ಪ್ರಭಾಕರ್ ಶಾಸ್ತ್ರಿಗಳು. ಈ ಪ್ರಭಾಕರ್ ಶಾಸ್ತ್ರಿಗಳು, ಪುಟ್ಟಣ್ಣವರು, ವಿಜಯ ನರಸಿಂಹ, ಯೋಗ ನರಸಿಂಹ, ಮಾಸ್ಟರ್ ಹಿರಣ್ಣಯ್ಯ, ಇವರು 5 ಜನ ಮೈಸೂರಲ್ಲಿ ಸ್ನೇಹಿತರಾಗಿದ್ದವರು. ಯಾವಾಗ ನಮ್ಮ ತಂದೆ ಹಿರಣ್ಣಯ್ಯ ಇದನ್ನ ಇಂಟರ್ಮೀಡಿಯೇಟ್ ಓದ್ತಿದ್ದ ಟೈಮಲ್ಲಿ ಇವರೆಲ್ಲರೂ ಅದೇ ಸಮವಯಸ್ಕರು. ಅದರಲ್ಲಿ ಹಿರಿಯರಾಗಿದ್ದವರು ಪ್ರಭಾಕರ್ ಶಾಸ್ತ್ರಿಗಳು, ಪುಟ್ಟಣ್ಣವರ ಅಣ್ಣ. ಇವರೆಲ್ಲ ಒಟ್ಟಿಗೆ ಓಡಾಡ್ಕೊಂಡು ಮೈಸೂರಲ್ಲಿ ಜಾಲಿಯಾಗಿ ಇರೋರು. ಆ ಸ್ನೇಹದ ಸಂಬಂಧ ಇತ್ತು. ಹಾಗಾಗಿ ಇವರು ಪುಟ್ಟಣ್ಣವ್ರನ್ನ ಕರೆಸ್ಬಿಟ್ಟು ಪಂತುಲೂರ್ ನಿನ್ ಸಹಾಯ ಬೇಕಂತೆ, ನೋಡಪ್ಪ ಸೇರ್ಕೊ. ಹಾಗಾಗಿ ಅವರಾದ್ರು. ತದನಂತರದಲ್ಲೂ ಕೂಡ ತುಂಬಾ ಟೈಮ್ ಬೆಂಗಳೂರಿಗೆ ಯಾವಾಗಲೇ ಬರಲಿ ಪುಟ್ಟಣ್ಣವರು ಮಾಸ್ಟರ್ ಹಿರಣ್ಣಯ್ಯನವರು ಸೇರೋರು, ಆಮೇಲೆ ದ್ವಾರಕೀಶು ಮಾಸ್ಟರ್ ಹಿರಣ್ಣಯ್ಯನವರು ಸೇರೋರು. ಈ ರೀತಿಯಾಗಿ ತುಂಬಾ ಜನ. ಆಮೇಲೆ CV ರಾಜು ಅಂತ ಒಬ್ರು ಚೆನ್ನೈಯಲ್ಲಿ ಎಡಿಟರ್ ಒಬ್ರು ಇದ್ರು ಮದ್ರಾಸ್ನಲ್ಲಿ. ಆ ಎಡಿಟರ್ ಪರಿಚಯ ಪಂತುಲೂರಿಂದ ಆಗಿತ್ತು. ಅವರು ನಿರ್ದೇಶಕರಾಗಿದ್ರು. KSL ಸ್ವಾಮಿ ರವಿ ನಿರ್ದೇಶಕರಾದ್ರು. ಇವರೆಲ್ಲರೂ ಬಂದವರೆಲ್ರಿಗೂ ಹಿರಣ್ಣಯ್ಯನವ್ರ ಪರಿಚಯ ಆಗ್ಬಿಡ್ತು. ಜೊತೆಗೆ ರಂಗಭೂಮಿಯಲ್ಲಿ ಆವತ್ತಿನ ಕಾಲಕ್ಕೆ, ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ನನ್ನ ದೃಷ್ಟಿಯಲ್ಲಿ ಅನ್ಪ್ಯಾರಲಲ್ಡ್, ಮತ್ತೊಬ್ಬರನ್ನ ಸರಿಸಾಟಿ ಇಲ್ಲದೆ ಒಂದು ಸ್ಥಾನವನ್ನ ಸ್ಥಾಪನೆ ಮಾಡ್ಕೊಂಡವ್ರ ಪೈಕಿ ಅನೇಕರ ಮಧ್ಯದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಒಬ್ರು. ಕನ್ನಡ ರಂಗಭೂಮಿ ಅಂತಂದ್ರೆ ಕೆ ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರು, ಗುಬ್ಬಿ ವೀರಣ್ಣವರು, ಸುಬ್ಬಯ್ಯ ನಾಯ್ಡುಗಳು, ವರದಾಚಾರ್ಯರು, ಪೀರ್ ಸಾಹೇಬರು ಅಂತ ನಾವು ಒಂದು ಪಟ್ಟಿ ತಗೊಂಡ್ರೆ ಆ ಪಟ್ಟಿಯಲ್ಲಿ ನಮ್ಮ ತಂದೆ ಮಾಸ್ಟರ್ ಹಿರಣ್ಣಯ್ಯನವರು ಬರ್ತಾರೆ, ಕೆ ಹಿರಣ್ಣಯ್ಯನವರು ಬರ್ತಾರೆ. ಹಾಗಾಗಿ ಕನ್ನಡ ಚಿತ್ರರಂಗದ ಅನೇಕರು, ರಾಜೇಂದ್ರ ಸಿಂಗ್ ಬಾಬು ಹೆಂಗ್ ಸಿಕ್ಕಿದ್ರು? ಅವ್ರ ತಂದೆ ಶಂಕರ್ ಸಿಂಗ್ ಅಂತ ಮೈಸೂರಲ್ಲಿದ್ದು, ಅವರು ನಮ್ಮಪ್ಪಂಗೆ ಮೈಸೂರಲ್ಲಿ ಪರಿಚಯ ಆಗಿದ್ರು, ಮಹಾತ್ಮ ಪಿಕ್ಚರ್ಸ್. ಇವರೆಲ್ಲರೂ ಅವಾಗವಾಗ ಬಂದು ಒಂದ್ 4-5 ದಿನದೊಂದು ಪಾರ್ಕ್ ಮಾಡಯ್ಯ ನಮ್ಮ ಪಿಕ್ಚರ್ ಅಲ್ಲಿ ಚೆನ್ನಾಗಿರುತ್ತೆ ಅನ್ನೋರು. ಇವರು ಕೂಡ ಒಂದು ರಜಾ ತಗೊಂಡು ನಮಗೂ ಒಂದು ಚೇಂಜ್ ಇದ್ದಾಗಿರತ್ತೆ ಅಂತ ಹೋಗಿ ಪಾರ್ಕ್ ಮಾಡೋರೇ ವಿನಃ ಹೆಚ್ಚು ಅದರ ಕಡೆ ಒಲವನ್ನು ತೋರಿಸ್ತಿಲ್ಲ, ಅದರ ಕಡೆ ವಾಲ್ಲು ಇಲ್ಲ. ಹಾಗಾಗಿ ಚಿತ್ರರಂಗ ಒಂದು ಬೈ ಪ್ರಾಡಕ್ಟ್ ಆಯ್ತೇ ವಿನಃ ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ಮೇನ್ ಸ್ಟ್ರೀಮ್ ಆಗಲಿಲ್ಲ. ಮಾಸ್ಟರ್ ಹಿರಣ್ಣಯ್ಯ ಸರ್ ಅಂದಾಗ ಬಹಳಷ್ಟು ರಂಗಭೂಮಿಯಲ್ಲಿ ಅವರು ತಮ್ಮನ್ನ ತೊಡಗಿಸ್ಕೊಂಡ್ರು, ಆಗಾಗ ಚಿತ್ರರಂಗದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಸರ್ ಹೆಸರು ಹೇಳಿದ ತಕ್ಷಣ ಫಸ್ಟ್ ನೆನಪಾಗೋ ಒಂದು ನಾಟಕ, ಅದು ಅಫ್ಕೋರ್ಸ್ ಲಂಚಾವತಾರ. ಆಗಷ್ಟೇ ಸ್ವಾತಂತ್ರ್ಯ ಬಂದು ಕೆಲವು ವರ್ಷ ಆಗಿತ್ತು. ಆದ್ರೆ ಅಷ್ಟು ಬೇಗನೆ ಭ್ರಷ್ಟಾಚಾರ ಅನ್ನೋದು ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸುತ್ತೆ ಅನ್ನೋದಿದೆಯಲ್ಲ. ಇವತ್ತಿಗೆ ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಸರಿ, ಭ್ರಷ್ಟಾಚಾರ ಲಂಚಾವತಾರದ ಬಗ್ಗೆ ನಾವು ಮಾತಾಡಿದ್ರು ಅಂದ್ರೆ ಅವತ್ತಿನ ಕಾಲಕ್ಕೆ ಎಷ್ಟಿತ್ತು ಅನ್ನುವಂಥದ್ದು. ಯಾವ್ದಾದ್ರೂ ಒಂದು ಕ್ರಿಯೆ ನಡೆದಿದೆ ಅಂತಂದ್ರೆ, ಒಂದು ಚಿಂತನೆ ಬಂದಿದೆ, ಏನೋ ಒಂದು ಘಟಿಸ್ತಾ ಇದೆ ಅಂತ ಅಂದಾಗ ಸಾಮಾನ್ಯವಾಗಿ ಅದರ ಕ್ರೆಡಿಟ್ಸ್ನ ನಾವೇ ತಗೋತೀವಿ. ಅದೇನೋ ಅವತ್ತೊಂದಿನ ಒಂದು ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ, ಮುಂದೆ ಫೋರ್ತ್ ಥಾಟ್ ಬಂತು ನಂಗೆ, ಈ ತರ ಆಗ್ಬೋದು ಅಂತ ಅನ್ನಿಸ್ತು. ಈ ಫೋರ್ತ್ ಥಾಟು ನನ್ನಲ್ಲೇ ಹುಟ್ಟಿತು, ನಾನೇ ಇದಕ್ಕೆ ಕಾರಣೀಭೂತನಾಗಿದ್ದೀನಿ ಅಂತ ಅಂದ್ರೆ ಅದನ್ನ ಜನ ಆಕ್ಸೆಪ್ಟ್ ಮಾಡ್ಕೋಬಹುದು ಅಥವಾ ಬಿಡಬಹುದು. ನನ್ನ ಆತ್ಮಕ್ಕೆ ನಾನು ಪ್ರಶ್ನೆಯನ್ನ ಕೇಳಿಕೊಂಡಾಗ, ನಮ್ಮ ಆತ್ಮಕ್ಕೆ ನಾವು ಪ್ರಶ್ನೆ ಕೇಳಿಕೊಂಡಾಗ ಅದರ ಸತ್ಯ ಅಸತ್ಯತೆಗಳಿದೆಯಲ್ಲ, ಅದು ನಮ್ಮನ್ನ ತುಂಬಾ ಕಾಡತ್ತೆ. ನೀವಂದ್ರಿ ವಿಡಂಬನೆಯನ್ನ ಮಾಡಿದವರು ಅವತ್ತಿನ ಕಾಲಕ್ಕೆ, ಅಂದ್ರೆ ಇನ್ನು ಸ್ವತಂತ್ರ ಬಂದು ಹೊಸ್ತರಲ್ಲಿಯೇ ಈ ಥಾಟ್ ಅವ್ರಿಗೆ ಹೇಗ್ ಬಂತು, ಲಂಚ ಹೀಗೆ ಮುಂದೆ ಆಗಬಹುದು, ಇವತ್ತಿನ ಕಾಲದ ಈ ಸ್ಥಿತಿಯನ್ನ, ಈ ಕಾಲಘಟ್ಟವನ್ನ ಅವತ್ತಿನ ದಿನ ಕಲ್ಪನೆ ಮಾಡ್ಕೊಂಡ್ರ? ಅಷ್ಟೊಂದು ಫೋರ್ತ್ ಥಾಟ್ ಇತ್ತ? ಅಷ್ಟು ಮುಂದಾಲೋಚನೆಯನ್ನ ರಂಗಭೂಮಿಯ ಮೇಲೆ ಪ್ರದರ್ಶನ ಮಾಡುವ ಚೈತನ್ಯ ಇವ್ರಿಗೆ ಹೇಗೆ ಬಂತು ಅನ್ಸುತ್ತೆ. ಒಂದು ಕಿಡಿ ಎಲ್ಲೋ ಒಂದು ಬೇಕು, ಕಲ್ಲನ್ನ ನಾವು ಹೀಗೆ ಉಜ್ಜಿ ಸಣ್ಣ ಕಿಡಿಯನ್ನ ಎಲ್ಲೋ ಕಾಣ, ಆ ಕಿಡಿಯನ್ನ ಹಾಕಿ, ಆ ಕಿಡಿ ಬೆಂಕಿ ಆಗಿ ಪ್ರಜ್ವಲಿಸುತ್ತೆ. ಮನೆಯೂ ಸುಡ್ಬೋದು, ದೀಪವನ್ನು ಬೆಳಗಿಸ್ಕೋಬಹುದು. ಅದು ಆ ಕಿಡಿಯನ್ನ ನಾವು ಹಚ್ಕೊಂಡ ಮೇಲೆ ಅದನ್ನ ನಾವು ಉಪಯೋಗಿಸುವ ಕ್ರಮ ನಮ್ಮ ಬುದ್ಧಿಗೆ ಬಿಟ್ಟಿದ್ದು. ಅದೇ ರೀತಿಯಾಗಿ ಇದಿಷ್ಟು ಪೀಠಿಕೆ ಯಾತಕ್ಕೆ ಹೇಳಿದೆ ಅಂದ್ರೆ, ಲಂಚಾವತಾರವನ್ನ
ನಮ್ಮ ತಂದೆ ಬರೆದಿದ್ದು ಕರೆಕ್ಟ್. ನಾಟಕವನ್ನ ಬರೆಸಿದ್ದು, ನಾಟಕಕ್ಕೆ ಟೈಟಲ್ ಕೊಟ್ಟಿದ್ದು, ಅದರಲ್ಲಿ ಆ ಮುಂದೆ ಹೋಗ್ತಾ ಲಂಚದ ಬಗ್ಗೆ ವಿಪರೀತವಾದಂತಹ ವಿಡಂಬನೆಗಳು, ಪರಿಕಲ್ಪನೆ ಎಲ್ಲವನ್ನೂ ಮಾಡ್ಕೊಂಡಿದ್ದವ್ರೆ. ಆದರೆ ಆ ಸಣ್ಣ ಕಿಡಿಯನ್ನ ಹಚ್ಚಿದವ್ರು ಯಾರು ಅನ್ನೋದಿದೆಯಲ್ಲ, ಅವರನ್ನ ನಾವು ಸ್ಮರಣೆ ಮಾಡಿಕೊಂಡ್ರೆ ನಮ್ಮ ಕೃತಜ್ಞತೆ ನಮ್ಮ ಬದುಕಿಗೆ ಬಹಳ ದೊಡ್ಡ ಹಾದಿಯಾಗತ್ತೆ. ಈ ಕಿಡಿಯನ್ನ ಹಚ್ಚಿದವ್ರು ಯಾರು, ಯಾವಾಗ, ಬಹಳ ಮುಖ್ಯವಾದ ವಿಚಾರ ಇದು. 1952-53 ಇಸ್ವಿ ಪಂತುಲೂರ್ ಹತ್ರ ಹೋಗಿ ನಮ್ಮ ತಂದೆ ಸೇರ್ಕೊಂಡ್ರು. ನಾನು ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹಿರಣ್ಣಯ್ಯ ಮಿತ್ರಮಂಡಳಿಯನ್ನ ನಡೆಸೋಕ್ಕಾಗದೆ ಸೋತಿದ್ರು ನಮ್ಮ ತಂದೆ. ಬಳ್ಳಾರಿಯಲ್ಲಿ ಲಲಿತಮ್ಮನವರು ಅಂತ ಇದ್ರು. ನಮ್ಮ ತಾತನ ಕಂಪನಿಯಲ್ಲಿ ಕಲಾವಿದೆಯಾಗಿ ಕೆಲಸ ಮಾಡಿ ನಮ್ಮ ತಾತನ ಜೊತೆಗೆ ಒಂದು ರೀತಿಯಲ್ಲಿ ಅವರ ಮನೆಯವರಾಗಿಯೇ ಇದ್ದಂತಹ ವ್ಯಕ್ತಿ ನಮ್ಮ ತಾತನ ಜೊತೆಗಿದ್ರು. ಆ ಸಂಬಂಧವನ್ನ ನಾವು ಸ್ನೇಹ, ಮದುವೆ ಆದರು ಅಥವಾ ಅವ್ರ ಜೊತೆಗೆ ಇದ್ಬಿಟ್ರು, ಲಿವಿಂಗ್ ಟುಗೆದರ್ ಅಂತ ಇವತ್ತೇನಂತೀವಿ, ಆ ರೀತಿಯಲ್ಲಿ ಇದ್ರು. ಅವೆಲ್ಲವನ್ನ ಹೇಳೋಣ, ಏನು ತೊಂದರೆ ಏನಿಲ್ಲ. ಆಕ್ಸೆಪ್ಟಿಂಗ್ ಥಿಂಗ್ಸ್ ಅದೆಲ್ಲ. ಅವತ್ತಿನ ದಿನ ದ್ವಿಪಕ್ಷ ಇವೆಲ್ಲ ನಡೀತಾ ಇದ್ದಂತೆ ಕಾಲ. ಮೊದಲನೇದು, ದೇ ವರ್ ನಾಟ್ ಎಜುಕೇಟೆಡ್ ಎನಫ್. ಎರಡನೇದು, ಬಹಳ ವರ್ಷಗಳ ಕಾಲ 24/7 365 ಒಟ್ಟಿಗೆ ಇರೋರು. ಸೊ ಒಂದು ಸ್ನೇಹ ಬೆಳೆಯೋದು, ಆ ಸ್ನೇಹ ಯಾವಾಗಲೂ ಒಂದು ರೀತಿ ಪ್ರೀತಿ ಆಗೋದು, ಪ್ರೇಮಕ್ಕೆ ತಿರುಗೋದು, ಆಮೇಲೆ ಅಗತ್ಯತೆ ಬೀಳೋದು, ಅಗತ್ಯತೆಯಿಂದ ಬೇರೆ ಇನ್ನೇನು ಆಗೋದು, ಒಟ್ಟಿನಲ್ಲಿ ಇರ್ಲಿ ಬಿಡಿ. ಅದಾಯ್ತು. ಆ ಲಲಿತಮ್ಮನವರು ಎಷ್ಟು ಚೆನ್ನಾಗಿ ನಮ್ಮ ಕುಟುಂಬವನ್ನ ಕಾಪಾಡಿದ್ರು, ಸಾಕಿದ್ರು ಅಂದ್ರೆ, ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಕರೆದ್ರು. ಬೇರೆ ಎಲ್ಲೂ ಇರಬೇಡ, ನಿನಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡ, ನಾನಿದ್ದೀನಿ, ಬಾ ಬಳ್ಳಾರಿಗೆ ಅಂತ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಸಾಕ್ತಾ ಇದ್ರು. ಈ ಸಾಕ್ತಿದ್ರು ಅಂದ್ರೆ ಏನು, ಬೆಳಿಗ್ಗೆ ಊಟ ಹಾಕೋರು, ಮಧ್ಯಾಹ್ನ ಊಟ ಹಾಕೋದು, ತಿಂಡಿ ಆಗೋದು, ಅಲ್ಲೇ ಇರೋದು. ಏನ್ ಮಾಡ್ಬೇಕು, ಕೆಲಸ ಬೇಕಲ್ಲ, ಉದ್ಯೋಗಂ ಪುರುಷ ಲಕ್ಷಣ, ಏನು ಉದ್ಯೋಗ ಇಲ್ಲ. ಆವಾಗ ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ಒಂದು 2-3 ಜನಗಳ ಪರಿಚಯ ಆಯಿತು ಬಳ್ಳಾರಿಯಲ್ಲಿ. ಒಬ್ರಿಗಿಂತ ಒಬ್ರು ಶ್ರೇಷ್ಠ ವ್ಯಕ್ತಿಗಳ ಪರಿಚಯ. ಅದು ಪೂರ್ವಜನ್ಮ ಸುಕೃತ ಅಂತ ಒಂದು 4 ಜನದ ವಿಚಾರ ಬಂತು. ಮೊದಲನೆಯವರು ಭಾಸ್ಕರ್ ಪಂತಲು ಅಂತ, ಬಳ್ಳಾರಿಯಲ್ಲಿ ಇದ್ದಂತಹ ವಸಿಷ್ಠ ವಾಮದೇವರು ಅಂತ ಕರಿತೀವಿ ಅವ್ರನ್ನ. ಗೃಹಸ್ಥಾಶ್ರಮದಲ್ಲಿ ಇದ್ದಂತಹ ಸನ್ಯಾಸಿ ಅಂತ ಕರಿಬಹುದು. ಮದುವೆ ಆಗಿತ್ತು, ಹೆಂಡತಿ ಅವರು ಎಲ್ಲ ಇದ್ರು, ಒಂದು ಮನೆ ಇತ್ತು. ಪೂಜೆ ಪುನಸ್ಕಾರಗಳನ್ನ ಮಾಡ್ಸಕ್ ಹೋಗ್ತಿದ್ದ, ಪೌರೋಹಿತ್ಯೆ ಮಾಡ್ತಿರ್ಲಿಲ್ಲ, ಆಮೇಲೆ ಜ್ಯೋತಿಷ್ಯ ಹೇಳ್ತಿರ್ಲಿಲ್ಲ, ಏನೋ ಮಾಡ್ತಿರ್ಲಿಲ್ಲ. ಪಾಠ ಹೇಳ್ಕೊಡೋರೇನೋ, ಕನ್ನಡ ಸಂಸ್ಕೃತ ಏನೋ ಪಾಠ ಹೇಳ್ಕೊಡೋರು ಅಂತ ಕಾಣತ್ತೆ. ಯಾವಾಗಲೂ ಔಪಾಸನೆಯನ್ನ ಮಾಡ್ಕೊಂಡು ಕೂತಿರು. ಲಲಿತಾ ಉಪಾಸನೆ ಅಂತ ಕರಿತೀವಿ. ಲಲಿತಾ ಮಹಾತ್ರಿಪುರ ಸುಂದರಿ, ಲಲಿತಾ ದೇವಿ ಅಂತ ಇವತ್ತೇನ್ ಕರಿತೀವಿ. ಶ್ರೀ ಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿತಗ್ನಿ ಕುಂಡ ಸಂಭೂತ, ದೇವ ಕಾರ್ಯ ಸಮುದ್ಯತ ಅನ್ನುವಂಥ ಒಂದು ಲಲಿತೋಪಾಖ್ಯಾನ ಇದೆ. ಆ ಲಲಿತಾ ಸಹಸ್ರನಾಮ ಅಂತ ಕರೀತಾರೆ. ಆ ಲಲಿತಾ ಸಹಸ್ರನಾಮವನ್ನ ಅವರು ಸದಾ ಕಾಲ ಪೂಜೆಯನ್ನ ಮಾಡೋರು. ಕುಂಕುಮಾರ್ಚನೆ ಅಂತ ಕರಿತೀವಿ ಅದನ್ನು. ಶ್ರೀಮಾತ್ರೇ ನಮಃ, ಶ್ರೀ ಮಹಾರಾಜ್ಞಿ ನಮಃ ಅಂತ ಇವತ್ತಿಗೂ ಕೂಡ ಅದನ್ನ ಮಾಡ್ತಾರೆ. ಅದನ್ನ ಮಾಡ್ತಿದ್ದಂತಹ ಲಲಿತಾ ಔಪಾಸಕರು ತೆಲುಗರು. ಅವ್ರ ಬಗ್ಗೆ ದಂತಕಥೆಗಳು ತುಂಬಾ ನಮ್ಮಪ್ಪ ಹೇಳೋರು ನಮಗೆ. ಎಷ್ಟು ವಸಿಷ್ಠರು ವಾಮದೇವರು ಅಂತ ಯಾಕೆ ಕರೆದೆ ಅಂದ್ರೆ, ವಸಿಷ್ಠರ ತರ ಇಷ್ಟುದ್ದ ಗಡ್ಡ ಬಿಟ್ಟಿದ್ರಂತೆ, ಶಿಖೆ, ವಿಭೂತಿ, ಕುಂಕುಮ ಹಾಕೊಂಡು ಯಾವಾಗ್ಲೂ ಮನೆಯಲ್ಲಿ ಲಲಿತಾ ಸಹಸ್ರನಾಮ. ಪ್ರತಿದಿನ ಸಹಸ್ರನಾಮ ಮಾಡೋರು, ಪ್ರತಿದಿನ ಉಪಾಸನೆ ಮಾಡೋರು. ಅದಾದ್ಮೇಲೆ ನೈವೇದ್ಯ ಆದ್ಮೇಲೆ ಅವ್ರು ಊಟ ಮಾಡ್ತಾ ಇದ್ದಿದ್ದು. ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ಮಂಗಳಾರತಿಯನ್ನ ಮಾಡಿ ನೈವೇದ್ಯಕ್ಕೆ ಇಡೋರಂತೆ ಲಲಿತಾದೇವಿಗೆ. ಇಟ್ಬಿಟ್ಟು ರಾಮ ರಾವೇ ಅಂತ ಕರೆಯೋರಂತೆ, ಬಾರಮ್ಮ ಬಾರೇ ಅನ್ನೋರಂತೆ ಲಲಿತಾ ದೇವಿಯನ್ನ. ಮಂಗಳಾರತಿ ಮಾಡ್ತೀನಿ ಬಾ, ಈ ಕಡೆ ಪೆಟ್ಟೆ ನಾನ್ ಕಾದ ತೆಲುಗುಲಿ, ಇಲ್ಲಿ ಇಟ್ಟಿದ್ದೀನಲ್ಲೇ ನೈವೇದ್ಯಕ್ಕೆ ಬಾ ಅನ್ನೋರಂತೆ. ಅವ್ರಿಗೆ ತಾಯಿ ಬಂದಿದ್ದು ಗೋಚರಿಸದಂತೆ. ಅವಾಗ ಮಂಗಳಾರತಿ ಮಾಡೋರಂತೆ. ವಚ್ಚಿನವ ಕೂಸೋ ಅಂದ್ಬಿಟ್ಟು ಮಂಗಳಾರತಿ ಮಾಡೋ, ಬಂದ್ಯಾ ಕೂತ್ಕೋ ಅಂದ್ಬಿಟ್ಟು ಮಂಗಳಾರತಿ ಮಾಡೋರಂತೆ. ಕೆಲವು ದಿನ ಅವ್ರಿಗೆ ಅನ್ನಿಸ್ತಿರ್ಲಿಲ್ವಂತೆ ಬಂದಿದ್ದಾರೆ ಅಂತ. 1 ಗಂಟೆ 2 ಗಂಟೆ 3 ಗಂಟೆ ಸುಮ್ಮನೆ ಕೂತೇ ಇರೋರಂತ ಅಲ್ಲೇನೆ. ನೀ ಬಂದ ಮೇಲೆ ಮಂಗಳಾರತಿ ಮಾಡ್ತೀನಿ, ನೀ ಬರೋವರೆಗೂ ನಾನು ಬಿಡಲ್ಲ ಅಂತ ಕೂತಿರೋರಂತ ಅಲ್ಲೇನೆ. 1 ಗಂಟೆ 2 ಗಂಟೆ ಆದ್ಮೇಲೆ ಬಂದಾಗ ಅನ್ಸೋದಂತೆ ಅವಾಗ ಮಾಡೋರಂತೆ. ಇವತ್ತು ಇದನ್ನ ನಾವು ಹೇಳಿದಾಗ ನಂಬಬಹುದು, ನಂಬದೇ ಇರ್ಬೋದು. ಬಟ್ ಇದನ್ನ ನಮ್ಮ ತಂದೆ ನೋಡಿದ್ರು ಜೀವನ. ಅವ್ರ ಮನೆಯಲ್ಲಿ ನಮ್ಮ ತಂದೆ ಯಾವಾಗಲೂ ಕೂತಿರೋರು, ಪ್ರಸಾದ ಕೊಡೋರು. ಅವರು ಒಂದು ಕೆಲಸ ಮಾಡಿದ್ರು, ಒಂದು ಸಣ್ಣದು ಈ ರೀತಿಯ ಕೈಪಿಡಿ ಅಂತ ಇಟ್ಕೊಂಡು ಆ ಪುಸ್ತಕ ಕೊಟ್ಬಿಟ್ಟು
ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಓದು. ಭಾಷೆ, ಚಿಂತನೆ ಎಲ್ಲ ಬೆಳೆಯುತ್ತೆ. ಸಚ್ಚಿಂತನೆ ಬೆಳೆಯುತ್ತೆ. ಭಾಷೆ ನಿನಗೆ ಬರೋದೇ ಇಲ್ಲ, ಕನ್ನಡವೇ ನೆಟ್ಟಗೆ ಮಾತಾಡಕ್ಕೆ ಬರಲ್ಲ, ಕಲ್ತ್ಕೋ, ಕನ್ನಡ ಬರುತ್ತೆ ಅದರಲ್ಲಿಂದ ಅಂತ. ಪೂಜೆಯಲ್ಲಿ ನಿಮ್ಮ ಥರ ನಾನು ಕೂತ್ಕೊಂಡು ಮಾಡಲಿ, ನನಗೆ ಬೀದಿಲಿ ಎಲ್ಲೋ ಇರೋದು, ನಾನು ಯಾವುದೋ ಶೆಡ್ಡಲ್ಲಿ ವಾಸ ಮಾಡ್ತಿದ್ದೀನಿ. ಅವಾಗ ಬಹಳ ದೊಡ್ಡ ಮಾತು ಹೇಳಿದ್ರಂತೆ, ತಾಯಿನ ಕರೆಯೋಕ್ಕೆ ಜಾಗ ಬೇಕೇನೋ, ಅಮ್ಮ ಅಂತ ಕರೆಯೋದಕ್ಕೆ ಜಾಗ, ಬಟ್ಟೆ, ಸ್ನಾನ ಇವೆಲ್ಲ ಕೇಳ್ತಾಳೆ. ಅಮ್ಮ ಅಂತ ಕರಿ, ಎಲ್ಲಿದ್ರೂ ಬರ್ತಾಳೆ ಅವಳು ಅನ್ನೋರು. ಅಲ್ಲಿಂದ ನಮ್ಮ ತಂದೆ ಕಾಲವಾಗುವವರೆಗೆ 2019 ಅವ್ರ ಕಾಲ ಆಗಿದ್ದು, ಅಲ್ಲಿಯವರೆಗೆ ಒಂದು ದಿನಾನೂ ಲಲಿತಾ ಸಹಸ್ರನಾಮ ತಪ್ಪಿಸ್ತಿಲ್ಲ ನನ್ನ ತಂದೆ. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.